ಲಕ್ಷ್ಮಣ ಲಕ್ಷ್ಮಣ ಅಣ್ಣ, ಸೀತೆ 7 ವರ್ಷ ಬಿಟ್ಟು ಬರಬಾರದೆಂದು ಹೇಳಿರಲಿವೆ, ಏತಕ್ಕಾಗಿ ಬಂದೆ? ದೂರದಲ್ಲಿ ಆರ್ತ ಧ್ವನಿಯು ಕೇಳಿ ಬರಲು ಮಾತೆಯವರು ಭಯಭೀತರಾಗಿ ನನ್ನನ್ನು ಅವಾಚ್ಯ ಶಬ್ದಗಳನ್ನು ನಿಂದಿಸಿ ಕಳುಹಿಸಿ ಬಿಟ್ಟರಣ್ಣ. ಆಘಾತವಾಯಿತು ಲಕ್ಷ್ಮಣ, ಆಘಾತವಾಯಿತು. ಅದು ಸಾರಂಗವಲ್ಲ, ಮಾರೀಚನ ಆ ವೇಷವನ್ನು ಧರಿಸಿ ಬಂದಿದ್ದನು. ನಡೆ, ಜಾಗೃತಿಯಾಗಿ ಜಾನಕಿಯನ್ನು ನೋಡೋಣ. ಹಾಗೆ ಆಗಲಿ ಬಾ ಅಣ್ಣ. ಜಾನಕಿ ಅಮ್ಮ, ಜಾನಕಿ ಅಮ್ಮ, ವೈದೇಹಿ. ಲಕ್ಷ್ಮಣ, ಇಲ್ಲ ಲಕ್ಷ್ಮಣ, ಜಾನಕಿಯು ಕಾಣುತ್ತಿಲ್ಲ. ನಡೆ, ಆ ಗೋದಾವರಿ ತೀರದಲ್ಲಿ ನೋಡೋಣ ಬಾ. ಹಾಗೆ ಆಗಲಿ ಅಣ್ಣ. ಧರಣಿ ಜಾತೆ ಮಾತೆ ಸೀತೆ ಕಾಣದಾಗಳು ರಾಮ ಕಾಣದಾಗಳು. ಎಲ್ಲಿರುವೆ ತಾಯೇ? ಕಾಂಚನ ಮೃಗವ ಬಯಸಿದೆಯೇ ಅಮ್ಮ? ಜನನಿ ಮಾತಾ ಪೇಳಲಿ ರಾಮಚಂದ್ರಗೆ ಏನ ಪೇಳಲಿ ರಾಮಚಂದ್ರಗೆ ಇನ್ನೇಗೆ ತೋರಲಿ ಮುಖವನ್ನು ನಾ ಇನ್ನೇಗೆ ತೋರಲಿ ಮುಖವನ್ನು ನಾ ಧರಣಿ ಜಾತೆ ಮಾತೆ ಸೀತೆ ಕಾಣದಾಗಳು. ಅಮ್ಮ, ಜನನಿ ಎಲ್ಲಿರುವೆ ಮಾತೆ? ವಿರಹವನ್ನು ಜನನಿ ಅಮ್ಮ ನಿನ್ನ ವಿರಹವನ್ನು ಸಹಿಸಲಾರನು ರಾಮಚಂದ್ರನು ಸಹಿಸಲಾರನು ರಾಮಚಂದ್ರನು ಸಹಿಸಲಾರನು ರಾಮಚಂದ್ರನು ಸಹಿಸಲಾರನು ರಾಮಚಂದ್ರನು ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳು ಮಾತಾ ಸೂರ್ಯಚಂದ್ರಾದಿಗಳಿರ, ಮನುಮುನಿಗಳಿರ, ವನದೇವತೆಗಳಿರ, ನನ್ನ ಜಾನಕಿಯನ್ನು ಕಂಡಿರ? ಗೋದಾವರಿ ದೇವಿ, ನೀವಾದರೂ ಜಾನಕಿಯನ್ನು ಕಂಡಿರ?
ಮೌನವಾಂತಿಯೇ ಏಕೆ ಗೋದಾವರಿ ದೇವಿ ಮೌನವಾಂತಿಯೇ ಏಕೆ ವೈದೇಹಿ ಏನಾದಳು ವೈದೇಹಿ ಏನಾದಳು ಜಾನಕಿ ಎಲ್ಲಿರುವೆ ಸೀತಾ ಮಾಮರದ ಕೋಗಿಲೆಯೇ ಕೂರುವ ಕೋಗಿಲೆಯೇ ಮಾಮರದ ಕೋಗಿಲೆ ಕುಳಿತಿರುವ ಕೋಗಿಲೆಯೇ ನಿನ್ನ ಧ್ವನಿಗೆ ತನ್ನ ಶ್ರುತಿಯನ್ನು ಸೇರಿಸುತ್ತ ಜಾನಕಿ ನಿನ್ನ ಧ್ವನಿಗೆ ತನ್ನ ಶ್ರುತಿಯನ್ನು ಸೇರಿಸುತ್ತ ಪ್ರೇಮಗಾನದ ಸುದೆಯ ಪಾಡಿದವಳು ಪ್ರೇಮಗಾನದ ಸುದೆಯ ಪಾಡಿದವಳು ಗೋದಾವರಿ ದೇವಿ ಮೌನವಾಂತಿಯೇ ಏಕೆ ಗೋದಾವರಿ ದೇವಿ ಮೌನವಾಂತಿಯೇ ಏಕೆ ವೈದೇಹಿ ಏನಾದಳು ವೈದೇಹಿ ಏನಾದಳು ಜಾನಕಿ ಮಸಣ ಮೌನದಿ ತುಳಿವ ವಿಪಿನ ವಾಸಿಗಳೇ ನೀವು ಮಸಣ ಮೌನದಲ್ಲಿ ಸುಳಿವ ವಿಪಿನ ವಾಸಿಗಳೇ ನೀವು ಧರಣಿ ಜಾತೆಯ ಕಾಡಿರ ಸೀತಾ 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 ವೈದೇಹಿ ನೇಸರನೆ ನೀನೇಕೆ ಮೋಡ ಮರೆ ಮಾಡಿರುವೆ ಜಾನಕಿ ನೇಸರನೆ ನೀನೇಕೆ ಮೋಡ ಮರೆ ಮಾಡಿರುವೆ ಧರಣಿ ಜಾತೆಯ ಕಾಣಿರ ಸೀತಾ 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 ಗೋದಾವರಿ ದೇವಿ ಮೌನವಾಂತಿಯೇ ಏಕೆ ಗೋದಾವರಿ ದೇವಿ ಮೌನವಾಂತಿಯೇ ಏಕೆ ವೈದೇಹಿ ಏನಾದಳು ವೈದೇಹಿ ಏನಾದಳು ಸೀತಾ ಜಾನಕಿ ಎಲ್ಲಿರುವೆ ಜನಕಿ ಎಲ್ಲಿರುವೆ ಮನೋಹರೇ ಹೇಗಿರುವೆ ಅಣ್ಣ ನಿನ್ನ ನಡೆದು ಜೀವಿಸಲಾರೆ ಮಾತೆಯವರು ಗೋದಾವರಿ ತೀರದಲ್ಲಿಯೂ ಕಾಣುತ್ತಿಲ್ಲವಣ್ಣ ಮೋಸವಾಯಿತು ಲಕ್ಷ್ಮಣ
ಮೋಸವಾಯಿತು. ನಾವಿಲ್ಲದ ಸಮಯವನ್ನು ನೋಡಿ ಯಾರೋ ದುರಾತ್ಮರು ಜಾನಕಿಯನ್ನು ಅಪಹರಿಸುವಂತೆ ಕಂಡಿದೆ. ಏನು ಮಾಡಿಲ್ಲ ಲಕ್ಷ್ಮಣ, ಏನು ಮಾಡಲು ನನಗೊಂದೂ ತೋಚುತ್ತಿಲ್ಲವಲ್ಲ. ಆರಾಮ ಅಹರಾಮದೊಳು ನಿನ್ನ ಆರು ಕದ್ವೈದಾರೋ ಆರಾಮದೊಳು ನಿನ್ನ ಅಹರು ಕದ್ವೈದಾರೋ ಪೂರ ಮೃಗಂಗಾಳೆ ಚಿರಿ ಕೊಂದ್ಯವೋ ಕಾಣೆ ಅಯ್ಯೋ ಎನ ಜಾನಕಿಯೇ ಮಮ ಪ್ರಾಣನಾಯಕಿಯೇ ದೊರೆದಲ್ಲಿ ಓದೇ ಸೀತಾ 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 ಜಾನಕಿ ಎಲ್ಲಿರುವೆ ಸೀತಾ? ಆರಾಮದೋಳು ನಿನ್ನ ಆರು ಕದ್ವೈದಾರೋ ಪೂರ ಮೃಗಂಗಾಳೆ ಚಿರಿ ಕೊಂದ್ಯವೋ ಕಾಣೆ ಅಯ್ಯೋ ಜನ ಜಾನಕಿಯೇ ಮಮ ಪ್ರಾಣ ಜಕಿಯೇ ಹೊರದಲ್ಲಿ ಓ ಸೀತಾ 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 ಲಕ್ಷ್ಮಣ, ಅಣ್ಣ, ಜಾನಕಿಯನ್ನು ಅಳಿದು ಜೀವಿಸಲಾರೆ. ಎಲ್ಲಿ ಹುಡುಕಲಿ ನನ್ನ ವೈದೇಹಿಯನ್ನ? ಅಣ್ಣ, ಇಲ್ಲಿ ಯಾವುದೋ ಒಂದು ಪಕ್ಷಿ ಬಿದ್ದಿರಬಹುದು. ಇದೇ ಮಾತಿನ ನುಂಗಿರಬಹುದೇ? ಅಪ್ಪಣೆ ಆದರೆ ಒಂದೇ ಬಾಣದ ಸೀಳಿ ನೋಡುತ್ತೇನೆ. ಇಲ್ಲ ಲಕ್ಷ್ಮಣ, ಶಾಂತನಾಗ. ಆತನು ನನ್ನ ನಾಮಸ್ಮರಣೆಯನ್ನು ಮಾಡುತ್ತಿದ್ದಾನೆ. ಸಮೀಪಕ್ಕೆ ಹೋಗಿ ಯಾರೆಂದು ವಿಚಾರಿಸೋಣ ಬಾ ಸಹೋದರ. ಅಯ್ಯ ಪಕ್ಷಿರಾಜ, ನೀನು ಯಾರು? ನಿನ್ನ ಈ ದುರಾವಸ್ಥೆಗೆ ಕಾರಣವೇನು? ರಕ್ತದ ಮಡುವಿನಲ್ಲಿ ಬಿದ್ದಿರಲು ಕಾರಣವೇನು? ಅಯ್ಯ, ನೀವು ಯಾರು? ನೀವು ಯಾರು? ನಾವು ಅಯೋಧ್ಯೆ ಅಧಿಪತಿಯಾದ ದಶರಥನ ಸುಪುತ್ರ ರಾಮಲಕ್ಷ್ಮಣರೆಂದು ಪ್ರಭು, ವನವಾಸಕ್ಕಾಗಿ ಬಂದಿರುವೆವು ನಾವು. ಪ್ರಭು, ನಿಮ್ಮ ತಂದೆಗೆ ಮಿತ್ರನಾದ ನನ್ನನ್ನು ಜಟಾಯು ಎಂದು ಕರೆಯುವರು. ದುರುಳನಾದ ರಾವಣನು ಮಾತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವ ಸಮಯದಲ್ಲಿ ಪ್ರಭು ತಡೆದು ಯುದ್ಧವನ್ನು ಮಾಡಿದೆನು. ಆದರೆ ಆ ನೀಚನು ಮೋಸದಿಂದ ನನ್ನ ಪ್ರಾಣದ ನೆಲೆಯನ್ನರಿತು ನನ್ನ ರೆಕ್ಕೆಗಳನ್ನು ಕತ್ತರಿಸಿದನು. ನಾನು ಸಾಯುವ ಸ್ಥಿತಿಯಲ್ಲಿ ಮಾತೆಯ ಆಶೀರ್ವಾದದಿಂದ ಇದುವರೆಗೂ ನನ್ನ ಪ್ರಾಣ ಉಳಿದಿತ್ತು. ಸುಗುಣಾಭಿರಾಮ, ಜಾನಕಿ ಸೋಮ, ನನ್ನ ಪ್ರಾಣವು ಹಾರಿ ಹೋಗುತ್ತಿರುವುದು. ನನಗೆ ಸದ್ಗತಿಯನ್ನು ಕರುಣಿಸು.
ನನಗೆ ಜಟಾಯು ನಮಗೆ ಸಹಾಯ ಮಾಡಲು ಒಂದು ಮೃತಪಟ್ಟೆಯ ಲಕ್ಷ್ಮಣ. ಅಣ್ಣ, ನಮಗೆ ಸಹಾಯ ಮಾಡಲು ಬಂದ ಜಟಾಯು ಮರಣ ಹೊಂದಿದನು. ನಮ್ಮ ತಂದೆಯ ಮಿತ್ರನಾದ ಈತನಿಗೆ ಅಂತ್ಯ ಸಂಸ್ಕಾರವನ್ನು ಮಾಡಿ ನಂತರ ಸೀತಾನ್ವೇಷಣ ಕಾರ್ಯದಲ್ಲಿ ತೊಡಗೋಣ ಲಕ್ಷ್ಮಣ. ಹಾಗೇ ಆಗಲಿ ಅಣ್ಣ. ಎಷ್ಟು ಹುಡುಕಿದ್ರು ಜಾನಕಿಯ ಸುಳಿವೇ ಸಿಕ್ಕಲಿಲ್ಲವಲ್ಲ, ಏನು ಮಾಡಲಿ? ಎಲ್ಲಿರುವೆ ಮನೋಹರೇ? ಅಣ್ಣ, ಸಂತೈಸಿಕೋ ಅಣ್ಣ, ಸಂತೈಸಿಕೋ. ಮಜಾ ಸೋಮಮು ಕಿಯೇ ಸಖಿಯೇ जानकी शुभा काये सीता जानकी ಎಲ್ಲಿರುವೆ ಮನೋಹರೇ?
ಅನುಪಮ ಸೀತಾ 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 ಜಾನಕಿ ಅನುಪಮಾನಿ ವನರುಹ ಲೋಚನೆ ಲಕ್ಷ್ಮಣ ಎಲ್ಲಿರೋಳು ಅನುಪಮ ನೀರೇ ವನರುಹ ಲೋಚನೆ ಅನುಪಮ ನೀರ ವನರುಹ ಲೋಚನೆ ಅನುಪಮ ನೀರೇ ವನರುಹ ಲೋಚನೆ ಅನುಪಮ ನೀರ ವನರುಹ ಲೋಚನೆ ಪ್ರೇಮ ಜಾಯೆ ಸೋಮಮುಖಿಯೇ ಸಖಿಯೇ ಜಾನಕಿ ಶೋಭಾಯ ಪ್ರೇಮ ಜಾಯೆ ಎಲ್ಲಿರುವೆ ಸೀತಾ ಲಕ್ಷ್ಮಣ ಅಣ್ಣ ಕಂಡಿರೇ ತಾವರೆಗೆ ಮತ್ತೆ ತಾವರೆಗೆ ತರುಲತೆಗಳಿರ ಕಂಡಿರೇ ಕೊಲ್ಲವಾಧರೆಯ ನನ್ನ ಸೀತೆಯ ಕಂಡಿರೇ ಸೀತಾ ಇಲ್ಲ ಲಕ್ಷ್ಮಣ ಮೋಸವಾಯಿತು. ಎಷ್ಟು ಹಠ ಮಾಡಿರು ಕೇಳಿದರು ನನ್ನ ಮಾತನ್ನು ಕೇಳದೆ ಮಾಯಾಂಬರವನ್ನು ಬಯಸಬೇಡ ಎಂದು ಬೇಡಿಕೊಂಡರೂ ಕೇಳಿಲ್ಲ. ಹಠ ಮಾಡಿದಳು ಜಾನಕಿ. ಲಕ್ಷ್ಮಣ 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಅಯೋಧ್ಯೆಗೆ ಹಿಂತಿರುಗಿದಾಗ ಪುರಜನರು, ಗುರು ವಸಿಷ್ಠರು, ಮಾತೆಯರು ಜಾನಕಿಯಲ್ಲಿ ಸೀತೆಯಲ್ಲಿ ಎಂದು ಕೇಳಿದರೆ ಏನೆಂದು ಹೇಳಲಿ ಲಕ್ಷ್ಮಣ, ಏನೆಂದು ಹೇಳಲಿ? ಇಲ್ಲ ಲಕ್ಷ್ಮಣ, ನನ್ನಿಂದ ಈ ಅಪಮಾನವನ್ನು ತಾಳಲಾಗುತ್ತಿಲ್ಲ. ಇದೋ ಇಲ್ಲಿ ಕಾಣುತ್ತಿರುವ ಪರ್ವತದಿಂದ ಹತ್ತಿ ಕೆಳಗುರಳಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ, ಪ್ರಾಣತ್ಯಾಗ ಮಾಡಿಕೊಳ್ಳುತ್ತೇನೆ. ಅಣ್ಣ, ನಿನ್ನ ನಗಲಿ ನಾನು ಉಳಿಯಲಾರೆ. ನಡೆ ಅಣ್ಣ, ನಾನು ನಿನ್ನನ್ನೇ ಹಿಂಬಾಲಿಸುತ್ತೇನೆ.
ಮಹಾಂಜನೇಯ ಆಂಜನೇಯ ಬೇಗ ಬಾ ಬೇಗ ಬಾ. ಬಂದೆ 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 ಒಡೆಯ. ಬೇಗ ಬಾ. ಮಹಾರಾಜ್ಞೆ ಒಡೆಯ ಮಹಾರಾಜ್ಞೆ. ಅದು ನೋಡು, ಯಾರು ಇರುವರು ರಾಜಕುಮಾರರು ಕಬಂದನೆಂಬ ರಕ್ಕಸನನ್ನು ಪರ್ವತವೆಂದು ಮೋಸ ಹೋಗಿ ಎತ್ತುತ್ತಿರುವರು. ಬೇಗ ಹೋಗಿ ಸಹಾಯ ಓ ರಾಜಕುಮಾರರೇ ರಾಜಕುಮಾರರೇ, ಹತ್ತಬೇಡಿ ಹತ್ತಬೇಡಿ. ಅದು ಪರ್ವತವಲ್ಲ, ಕಬಂದನೆಂಬ ರಾಕ್ಷಸನು. ಅಪಾಯವಾಗುವುದು. ಹಿಂದಿರುಗಿ ಹಿಂದಿರುಗಿ. ಲಕ್ಷ್ಮಣ, ಕಬಂದನ ರಾಕ್ಷಸನು ಪರ್ವತಾಕೃತಿಯಲ್ಲಿ ನಿಂತಿರುವನೆ. ಹೌದು ಅಣ್ಣ. ಬೇಗ ಬಾಣವನ್ನು ನೋಡು. ನಾನೊಂದು ತೋಳನ್ನು ಕತ್ತರಿಸುತ್ತೇನೆ, ನೀನೊಂದು ತೋಳನ್ನು ಕತ್ತರಿಸು. ಇಬ್ಬರು ಸೇರಿ ಸೀಳಿ ಹಾಕೋಣ. ಈ ಕಬಂದನ ವಿಚಾರವನ್ನು ತಿಳಿಸಿದವರು ಯಾರಾಗಿರಬಹುದು? ಅದು ಅಲ್ಲದೆ ಈ ಪ್ರದೇಶವನ್ನು ಮೆಟ್ಟಿದ ಕೂಡಲೇ ನನ್ನ ಮನಸ್ಸಿಗೆ ಏನೋ ಒಂದು ವಿಧವಾದ ಶಾಂತಿ ಸಮಾಧಾನಗಳು ಕಂಡುಬರುತ್ತಿರು. ಆದ್ದರಿಂದ ಇಲ್ಲಿಯೇ ಕೆಲಕಾಲ ವಿಶ್ರಾಂತಿ ಪಡೆದು ನಂತರ ಹೋಗೋಣ ಸಹೋದರ. ಅಣ್ಣ, ನೊಂದು ಬೆಂದ ಮನಸ್ಸಿಗೆ ಶಾಂತಿ ಸಮಾಧಾನಗಳು ದೊರೆಯುವುದಾದರೆ ಸ್ವಲ್ಪ ಹೊತ್ತು ವಿರಮಿಸಿಕೊಳ್ಳಿ ಅಣ್ಣ. ಹಾಗೆ ಆಗಲಿ ತಮ್ಮ. ಮಹಾರಾಜ ಮಹಾರಾಜ ಇವರು ಯಾರಾಗಿರಬಹುದು? ವನರು ಕಲೋಚನ ರಾಧಿವರ ವಂದಿ ಕಲೋಚನ ರಾಧಿವರ ವಿಶ್ವಪಾಲನ ಕಾರ್ಯಕ್ಕೆ ಬಂದಿಗ ಪಾಲನ ಕಾರ್ಯಕ್ಕೆ ಬಂದಿಗ ಪೀಠ ಪಾಲನ ಕಾರ್ಯಕ್ಕೆ ಬಂದಿಗ ಪೀಠ ಪಾಲನ ಕಾರ್ಯಕ್ಕೆ ಬಂದಿಗ ವೇದೋ ಮೂರ್ತಿ ಕರ್ತಾವಿರ ಬಗುನೆ ವನರು ಕಲೋಚನ ರಾಧಿವರ ನಾನು ಮಡಿಗಳ ಧರಿಸಿರಲೇಕೆ ನಾನು ಮಡಿಗಳ ಧರಿಸಿರಲೇಕೆ ಇರದಿ ಗೆಡ್ಡೆಗಳ ಕಟ್ಟಿ ಕಲಿಯೇಕೆ ಕರದಲ್ಲಿ ಚಾಪವ ಬಿಡಿದಿರಲೇಕೆ ಕರದಲ್ಲಿ ಚಾಪವ ಬಿಡಿದಿರಲೇಕೆ ಕರದಲ್ಲಿ ಚಾಪವ ಬಿಡಿದಿರಲೇಕೆ
ಬಿಡಿದಿರಲೇಕೆ ಕರದಲ್ಲಿ ಜಾಬವ ಬಿಡಿದಿರಲೇಕೆ ಅರಸು ಕುಮಾರರು ತಾವಿರಬಹುದೇ ಅರಸು ಕುಮಾರರು ತಾವಿರಬಹುದೇ ಅನಂತಲೋಚನ ತಾವಿರಬಹುದೇ ವನರು ಕಾಲೋಚನ ಇವರು ಯಾರಾಗಿರಬಹುದು? ಸೂರ್ಯ ಚಂದ್ರದಂತೆ ಪ್ರಕಾಶಮಾನವಾಗಿ ಬೆಳಗುತ್ತಿರುವ ಇವರು ಯಾರಾಗಿರಬಹುದು? ಅಶ್ವಿನಿ ದೇವತೆಗಳೇ, ಇಂದ್ರೋಪೇಂದ್ರರೇ, ಅಥವಾ ರಾಜಕುಮಾರೆಂದು ಭಾವಿಸೋಣವೇ ಜಟಾವಲ್ಕಧಾರಿಗಳಾಗಿರುವರು, ಋಷಿಕುಮಾರೆಂದು ಭಾವಿಸೋಣವೇ ಧನುರ್ಧಾರಿಗಳಾಗಿರುವರು. ಕಬಂಧನಿಗೆ ಒಂದೇ ಬಾಣದಿಂದ ಮೋಕ್ಷವನ್ನಿತ್ತ ಇವರನ್ನು ಇಂಥವರೇ ಎಂದು ಊಹಿಸಲು ಸಾಧ್ಯವಿಲ್ಲವಲ್ಲ. ರಜತಗಿರಿನಾಗಿ ರಂಜಿತ ಕಾಯನಾಗಿ ರಮಣೀಯ ಒಡೆಯನಾಗಿ ರಾರಾಜಿಸುತ್ತಿರುವ ಈತನು ರಾಜಶೇಖರನೇ. ಈತನೇ ಹರನಾಗಿದ್ದೊಡೆ ರಜತಗಿರಿಯ ಮೇಲ್ ಕುಳಿತು ಧರೆಯನ್ನು ಉದ್ಧರಿಸಲು ಬಂದ ಗಂಗೆ ತಾನಿಲ್ಲ. ಇಲ್ಲ ಇಲ್ಲ, ಈತನು ಗಂಗಾಧರನಲ್ಲ. ಪ್ರಸನ್ನ ವದನನು, ಪದ್ಮನೇನನು, ಪದ್ಮಾಸನಾಗಿ ಕುಳಿತಿರುವ ಪದ್ಮ ಸಂಭವನಾದ ಬ್ರಹ್ಮದೇವನೇ. ಹಳದಿ ಕಂಠಾಣಿಗಳಿಲ್ಲ, ತುಳಸಿ ಜಪಸರಗಳಿಲ್ಲ, ಮೇಲ್ಸಿರವು ನಾಲ್ಕಿಲ್ಲ. ಈತನು ಸರಸಿ ಜೋದ್ಭವನಲ್ಲ. ಅಂದ ಮೇಲೆ ನೀಲಮೇಘ ಶ್ಯಾಮನಾಗಿ ನಿಸ್ಸೀಮ ಗುಣಧಾಮನಾಗಿ ನಿತ್ಯ ನಿರಂಜನ ರೂಪನಾದ ನಾರಾಯಣನೇ. ಕರದಿ ಶಂಕು ಚಕ್ರ ಗದಾಪದ್ಮಗಳಿಲ್ಲ, ಕೋಟಿ ತೇಜೋ ಸಮತೇಜೋ ಕೌಸ್ತುಭ ಮಣಿಗಳಿಲ್ಲ, ಮಣಿಮಕುಟ ರತ್ನಾಂಬರವಂ ಧರಿಸಿಲ್ಲ. ಪಣಿಶಾಹಿ ಪ್ರಹ್ಲಾದ ವರದ ನೀತನಲ್ಲ ಈತನಲ್ಲ ಈತ. ಕಾದೊಡೆಯವರು ಯಾರಾಗಿರಬಹುದು? ಸಮೀಪಕ್ಕೆ ಹೋಗಿ ವಿಚಾರಿಸು. ಲಕ್ಷ್ಮಣ, ಈ ಶಾಕಾಂಬೃಗವನ್ನು ನೋಡಿದೆಯಾ? ಎಷ್ಟು ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಒಳಗುತ್ತಿದೆ. ಅಲ್ಲ, ಕಬಂಧನ ವಿಚಾರವನ್ನು ತಿಳಿಸಲು ಈತನೇ ಆಗಿರಬಹುದೇ? ಇರಬಹುದು ಅಣ್ಣ. ಲಕ್ಷ್ಮಣ, ಆತನ ಕಿವಿಗಳೆಲ್ಲ ರಾರಾಜಿಸುವ ಕರ್ಣಕುಂಡನ ನೋಡು. ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಬೆಳಗುತ್ತಿರುವುದಲ್ಲ? ಹೌದು. ಇಂತಿವರ ನುಡಿಯ ದೂರದಲ್ಲಿ ಕೇಳಿ ಇಂತೂ ಇವರ ನುಡಿಯ ಬಗುದು ಕೇಳಿ ಸ್ವಾಂತದಲ್ಲಿ ಸಂತಸವ ತಾಳ್ದೆ ಸಂತಸವ ತಾಳ್ದೆ ನಮ್ಮ ಮುನ್ನೊಂದ ನುಡಿಯ ನುಡಿಯೇ ನಮ್ಮ ಮುನ್ನೊಂದ ನುಡಿಯ ನುಡಿಯೇ ನುಡಿಯು ಸಮ್ಮತದಿ ನಿಜವಾಯ್ತು ತಿಳಿಯೇ ಎನ್ನ ರಕ್ಷಿಸುವ ದೊರೆ ಬಂದ ಎನ್ನ ರಕ್ಷಿಸುವ ದೊರೆ ಬಂದ ಎನ್ನ ರಕ್ಷಿಸುವ ದೊರೆ ಬಂದ ಎನ್ನ ರಕ್ಷಿಸುವ ದೊರೆ ಬಂದ ಚಿಂತೆಗೆ ನೇಟಗಾದುದು
ಆದು ಜನಗಾನಂದ ಆನಂದ 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 ಆದು ಜನಗತ್ಯಾನಂದ ಧನ್ಯನಾದೆ ಧನ್ಯನಾಧೆನು ಜಗಂಗಳಲ್ಲಿ ಪುಣ್ಯಪೂರ್ಣನಾದೆ ಕ್ಷಣಾರ್ಧದಲ್ಲಿ ಕರಿವರದ ಲಕ್ಷ್ಮೀ ವಿನೋದ ಕರಿ ವರದ ಲಕ್ಷ್ಮೀ ವಿನೋದ ಶ್ರೀಕಾದ್ರಿಪುರ ನಿಲಯ ಶ್ರೀ ನರ ಕರಿಯುತ್ತಾನೆ ಪ್ರತ್ಯಕ್ಷನ ನನ್ನ ತಾಯಿ ಬಹುದಿನಗಳಿಂದ ಹೇಳಿದ ನುಡಿಯೂ ನಿಶ್ಚಯವಾಯಿತು. ಇವರೇ ನನ್ನ ಗುರು ದೈವ. ನಾನೆಂದು ಧನ್ಯನಾದೆ ಧನ್ಯನಾದೆ. ಜೈ ಜೈ ದುಷ್ಟ ನಿಗ್ರಹ ಸೃಷ್ಟಿ ಪರಿಪಾಲನೆಗಾಗಿ ರಾಮಾವತಾರದಿಂದ ಜನಿಸುವ ನಿಂತಳು. ಆತನ ಸೇವೆಯಿಂದ ಪುನೀತನಾಗುವೆ ಎಂದು ಹೇಳಿದ ನುಡಿಯು ಈಗ ನಿಶ್ಚಯವಾಯಿತು. ಇರಲಿ, ಸಮೀಪಕ್ಕೆ ಹೋಗಿ ಛೇ ಛೇ ಗುರುದರ್ಶನ, ದೇವತಾ ದರ್ಶನ, ಮಕ್ಕಳಿರುವ ಮನೆಗೆ, ರೋಗಿಗಳಿರುವ ಮನೆಗೆ ರಿಕ್ತ ಹಸ್ತದಿಂದ ಹೋಗಬಾರದೆಂದು ಆರ್ಯೋಕ್ತಿರುವುದು. ಆದ್ದರಿಂದ ಈ ಕಾಡಿನಲ್ಲಿ ದೊರೆಯಬಹುದಾದ ಫಲ, ಪುಷ್ಪ, ಕಂದ ಮೂಲಾದಿಗಳನ್ನು ಇವರಿಗೆ ಒಪ್ಪಿಸಿ ಅನಂತರ ವಿಚಾರಿಸುವೆ. ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ, ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ, ರಮಣೀಯವಾದ ನಿಮ್ಮ ನಾಮಧೇಯಗಳೇನೋ, ನಿಮ್ಮ ನಾಮಧೇಯಗಳೇ ರವಿಕುಲದ ಶ್ರೀ ದಶರಥಾಂಕಿತರ ಪುತ್ರರೈ ನಾವು ರಾಮ ಲಕ್ಷ್ಮಣ
ವನವಾಸವನ್ನನುಭವಿಸೆ 7 ವರ್ಷ ವನವಾಸವನ್ನನುಭವಿಸೆ ಈ ರೂಪದಲ್ಲಿರಲೆಂದು ಜನಕನಾದೆ ಪತ್ನಿಯನ್ನು ಕದ್ದೊಯ್ದ ಪಾಪಿ ರಾವಣನನ್ನ ಪತ್ನಿಯನ್ನು ಕದ್ದೊಯ್ದ ಪತವರಿಯದೆ ಈ ರೀತಿ ಹೋಗುತ್ತೀಯವಯ್ಯ ಅನಿತಾಧರೆ ಈ ಆಭರಣಗಳು ದಾರುವೆವು ನೋಡಿ ಅನಿತಾಧರೆ ಈ ಆಭರಣಗಳು ದಾರುವೆವು ನೋಡಿ ಆ ತತ್ವದೊಳಗೆ ಓರ್ವ ತರುಣಿ ಎಸೆದಳಿಲ್ಲಿ ಅಕಟ ಅಕಟ ಕಟ ಕಂಡೆನ ಸೀತೆಯಾಭರಣಗಳ ಅಕಟ ಕಟ ಕಂಡೆನಾಗ ಸೀತೆಯಾಭರಣಗಳ ಆಕಾರವೇ ಸೀತೆಯಾಕಾರವೇ ಮುಂದೆ ಬಂದಂತೆ ನಿಂದು ಸೀತೆಯಾಕಾರವೇ ಮುಂದೆ ಬಂದಂತೆ ಅಯ್ಯ ಆರಾದೊಡೆ ಎಮ್ಮ ಪ್ರಾಣ ನೀನು ದೇರೆಲ್ಲ ವಾಯುನಂದನನು ನಾನು ರಾಜಸೈ ಪರಮ ಭಕ್ತ ನೀನು ಶ್ರೀರಾಮದೂತ ಹನುಮಂತ ನಾನೇ ಅಯ್ಯ ಪಾವನಾತ್ಮರೇ, ರುದ್ರಾಂಶದಿಂದಲೂ ವಾಯುವಿನ ವರಪ್ರಸಾರದಿಂದಲೂ ಅಂಜನಾದೇವಿಯ ಗರ್ಭದಲ್ಲಿ ಜನಿಸಿದ ನನ್ನನ್ನು ಆಂಜನೇಯ, ಹನುಮಂತ, ವಾಯುಪುತ್ರನೆಂದು ಕರೆಯುವರು. ಜಯ ಜಯ ರಾಮಚಂದ್ರ ಸಜ್ಜನ ಪ್ರಯೋನಿಧಿ ಚಂದ್ರ
ಜಯ ರಾಘವೇಂದ್ರ ಕ್ಷೀರ ಸನ್ನುತ ನಾಮಧ್ಯೇಯ ಘನ ಸಂಗ್ರಾಮ ವೀರ ದೇವರಲಾಮ ನಿಜಾಬ್ದ ಸೋಮ ಕೋಶಭಕ್ತರ ಪ್ರೇಮ ಕಾರುಣ್ಯ ಧೀಮ ಶ್ರೀಕಾದಿಪುರ ನಿಲಯ ಶ್ರೀರಾಮ ರಾಮ 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 ದಾನಗಮ್ಯ ಕರುಣಾನಿಧಿ ನಿನ್ನಡಿ ದಾನಗಮ್ಯ ಕರುಣಾನಿಧಿ ನಿನ್ನಡಿ ದಾನಗಮ್ಯ ಕರುಣಾನಿಧಿ ನಾನಮಿದುವೆ ಪರದೀನ ದಯಾಳು ನಾನಮಿದುವೆ ಪರದೀನ ದಯಾಳು ಶ್ರೀನಿಕೇತನ ವಲಯಮ ಶ್ರೀನಿಕೇತನ ಅಮ್ಮ ನಿನ್ನ ನುಡಿ ನಂಬಿದೆ ನಮ್ಮ ಅಮ್ಮ ನಿನ್ನ ನುಡಿ ನಂಬಿದೆ ನಮ್ಮ ಧನ್ಯನ ಮಾಡು ಮಾನನೆ ಮಾಡು ಧನ್ಯನ ಮಾಡು ಮಾನನ ಶ್ರೀನಿಕೇತನ ವಲಯಮ ಶ್ರೀನಿಕೇತನ ರಾಮ ಲೋಕೋದ್ಧಾರಕ್ಕಾಗಿ ಅವತರಿಸಿದ ಆದಿಮೂರ್ತಿಯಾದ ನೀನು ದೇಹಧಾರಿಯಾಗಿರುವುದರಿಂದ ಕಷ್ಟಕ್ಕೊಳಗಾಗಬೇಕಾಯಿತು ಪುರಾಕೃತವನ್ನು ಅನುಭವಿಸಿ ತೀರಬೇಕು ಅಯ್ಯ ನಮ್ಮೊಡೆಯ ವಿನಯ ವಿಶ್ವಾಸಗಳಿಗೆ ನಾನು ಮನಸೋತಿರುವೆನು ನೀನು ಯಾರೋ ನಿನ್ನ ವೃತ್ತಾಂತವೇನು ಅಯ್ಯ ಕೇಸರಿ ಸ್ವಾಮಿ ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭದಲ್ಲಿ ಜನಿಸಿದ ನನ್ನನ್ನು ಆಂಜನೇಯ ಹನುಮಂತ ವಾಯುಪುತ್ರನೆಂದು ಕರೆಯುವರು ಪ್ರಭು ನಮ್ಮೊಡೆಯನಾದ ಸುಗ್ರೀವರಾಜನು ತನ್ನ ಅಣ್ಣನಿಂದ ರಾಜ್ಯ ಹೆಂಡತಿಯನ್ನು ಅಪಹರಿಸಿ ಆ ಋಷಿಮುಖಾದಿಯಲ್ಲಿ ವಾಸ ಮಾಡಿಕೊಂಡಿರುವನು ತಾವು ಅಲ್ಲಿಗೆ ಬಂದರೆ ತಮಗೂ ಆತನಿಗೂ ಸಖ್ಯವನ್ನು ಮಾಡಿಸುವನು ಆತನಿಂದ ತಮಗೂ ತಮ್ಮಿಂದ ಆತನಿಗೂ ಸಹಾಯವಾಗುವುದೆಂದು ನನ್ನ ಅಭಿಮತವು ನಾವು ಮಾರ್ಗಾಯಾಸದಿಂದ ಬಹಳವಾಗಿ ದಣಿದು ಬಂದಿರುವೆವು ಆದ್ದರಿಂದ ನಿನ್ನೊಡೆಯನಾದ ಸುಗ್ರೀವರಾಜನ ಇಲ್ಲಿಗೆ ಕರೆದು ಮಹದಾಜ್ಞೆ ಒಡೆಯ ಮಹದಾಜ್ಞೆ ಓ ಸುಗ್ರೀವರಾಜ ಬೇಗ ಬಾ ಬೇಗ ಬಾ ಇವರು ಶತ್ರು ಪಕ್ಷದವರಲ್ಲ ದಶರಥ ಚಕ್ರವರ್ತಿಯ ಮಕ್ಕಳಾದ ರಾಮಲಕ್ಷ್ಮಣರು ನಮ್ಮೆಲ್ಲರನ್ನು ಕಾಪಾಡುವ ಸಲುವಾಗಿ ಇಲ್ಲಿಗೆ ಬಂದಂತೆ ತೋರುತ್ತಿರುವುದು ವಾಲಿಯ ಕಡೆಯವರಲ್ಲ ತಾನೇ ಅಲ್ಲ ಆಗಬಹುದು ಪ್ರಭು ನಮ್ಮನ್ನು ಕಾಪಾಡಬೇಕು ಪ್ರಭು ಕಾಪಾಡಬೇಕು ಅಯ್ಯ ನೀನು ಯಾರು ನೀನು ಇಲ್ಲಿ ವಾಸ ಮಾಡಲು ಕಾರಣವೇನು ಅದೊಂದು ದೊಡ್ಡ ಕತೆ ಪ್ರಭು ಒಂದಾನೊಂದು ಕಾಲದಲ್ಲಿ ನಮ್ಮಣ್ಣನಾದ ವಾಲಿಗೂ ದುಂದೂಬಿ ಎಂಬ ರಕ್ಕಸನಿಗೂ ಘೋರ ಯುದ್ಧವಾಯಿತು ಪ್ರಭು ಆ ಯುದ್ಧದಲ್ಲಿ ನಮ್ಮಣ್ಣನಾದ ವಾಲಿಯು ಆ ರಕ್ಕಸನನ್ನು ಒಂದು ಗುಹೆಯ ಒಳಗೆ ಬೆನ್ನಟ್ಟಿ ಹೋದನು ಪ್ರಭು ಎಷ್ಟು ಕಾಲವಾದರೂ ಇಬ್ಬರೂ ಬಾರಲಿಲ್ಲ ಒಂದು ದಿನ ಒಳಗಿನಿಂದ ರಕ್ತವು ಹರಿದು ಬಂತು ಪ್ರಭು ಅದನ್ನು ಕಂಡು ನಮ್ಮಣ್ಣನಿಗೇನೋ ತೊಂದರೆ ಆಗಿರುವುದೆಂದು ಭಾವಿಸಿ ಆ ಗುಹೆಯ ಬಾಗಿಲಿಗೆ ದೊಡ್ಡದಾದ ಬಂಡೆಯನ್ನಿಟ್ಟು ಋಷ್ಯಮುಖ ಪರ್ವತದಲ್ಲಿ ವಾಸ ಮಾಡಿಕೊಂಡಿದ್ದೆನು ಪ್ರಭು ಆ ರಕ್ಕಸನನ್ನು ಸಂಹರಿಸಿ ಹಿಂತಿರುಗಿ ಬರುವಾಗ ಬಾಗಿಲಲ್ಲಿ ನಾನು ಇಲ್ಲುದನ್ನು ಕಂಡು ನಮ್ಮ ಅಣ್ಣನು ನನ್ನನ್ನು ಕೊಲ್ಲಲು ಬೆನ್ನಟ್ಟಿದನು ಪ್ರಭು ಆತನ ಕೈಗೆ ಸಿಕ್ಕದೆ ಹಲವು ಮಂದಿ ಕಪಿವೀರರನ್ನೊಳಗೊಂಡು ಈ ಋಷಮುಖ ಪರ್ವತದಲ್ಲಿ ವಾಸವಾಗಿರುವನು ಪ್ರಭು ಅಲ್ಲದೆ ನಮ್ಮ ಅಣ್ಣನು ಇಲ್ಲಿಗೆ ಬಾರನು ಪ್ರಭು ಕಾರಣವೇನು ಆ ರಕ್ಕಸನ ಕಳೆಯ ಬರಹವನ್ನು ನಮ್ಮ ಅಣ್ಣನಾದ ವಾಲಿಯು ಎಡಗಾಲು ಉಂಗುಷ್ಟದಿಂದ ಚಿಮ್ಮಲು ಅದು ಮತಂಗ ಮಹರ್ಷಿಗಳ ಆಶ್ರಮದ ಮೇಲೆ ಬಿತ್ತು ಪ್ರಭು ಮುನಿಗಳು ಕುಪಿತಗೊಂಡು ಯಾರು ಈ ಕಾರ್ಯವನ್ನು ಮಾಡಿದವರು ಅವರು ನನ್ನ ಆಶ್ರಮಕ್ಕೆ ಕಾಲಿಟ್ಟರೆ ಶಿರಸ್ಸು ಓಳಾಗಲಿ ಎಂದು ಶಾಪವನ್ನಿತ್ತರು ಪ್ರಭು ಅಂದಿನಿಂದ ನಮ್ಮ ಅಣ್ಣನು ಇಲ್ಲಿಗೆ ಬಾರನು ಪ್ರಭು ನನ್ನ ಪತ್ನಿಯನ್ನು ಅಪಹರಿಸಿರುವನು ಪ್ರಭು
ದುರುಳನಾದವನು ನಿನ್ನ ಪತ್ನಿಯನ್ನು ಅಪಹರಿಸಿರುವನೆ. ಹಾಗಾದರೆ ಆತನು ಶಿಕ್ಷಾರ್ಹನೇ. ಬರಮಾಡು ಆತನನ್ನು ಶಿಕ್ಷಿಸಿ ಸಂಹರಿಸಿ ನಿನಗೆ ಕಿಷ್ಕಿಂದ ಪಟ್ಟಾಭಿಷೇಕ ಮಾಡುತ್ತೇನೆ. ಪ್ರಭು, ನಮ್ಮ ಅಣ್ಣನನ್ನು ಸಂಹಾರ ಮಾಡುವೆ ಎಂದು ಹೇಳುವ ಮಾತು ನನಗೇಕೋ ಅನುಮಾನವಾಗುತ್ತಿರುವುದು. ಪ್ರಭು, ಅದೋ ಅಲ್ಲಿ ಕಾಣುತ್ತಿರುವ 7 ಸಾಲು ಮರಗಳನ್ನು ಯಾರು ಒಂದೇ ಬಾಣದಿಂದ ಛೇದಿಸುವರೋ ಅಂತಹವರು ವಾಲಿಯನ್ನು ಸಂಹಾರ ಮಾಡುವರು ಎಂದು ಒಂದು ನಂಬಿಕೆ ಇರುವುದು. ಪ್ರಭು, ಪರೀಕ್ಷೆ ಎಂದು ತಿಳಿಯಬಾರದು. ಸುಗ್ರೀವರಾಜ, ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕುಂದುಂಟೆ. ಅಲ್ಲಿ ನೋಡು. ಪ್ರಭು, ನನ್ನನ್ನು ಕ್ಷಮಿಸಬೇಕು ಪ್ರಭು. ಈಗಲಾದರೂ ನಿನ್ನ ಮನಸ್ಸಿಗೆ ಸಂತೋಷವಾಯಿತೆ? ಸಂತೋಷವಾಯಿತು ಪ್ರಭು. ಬರಮಾಡು ವಾಲಿಯನ್ನ. ಆಗಲಿ ಪ್ರಭು, ಸ್ವಲ್ಪ ಸಮಯ ಅಲ್ಲಿ. ಆಂಜನೇಯ, ಒಡೆಯ, ಆ ವಾಲಿಯನ್ನು ಯುದ್ಧಕ್ಕೆ ಕರೆಯಲಿ. ಧೈರ್ಯವಾಗಿ ಯುದ್ಧಕ್ಕೆ ಕರೆ. ಹೆದರಬೇಡ. ನನಗೆ ಭಯವೇ. ಅಲ್ಲ, ಕೂಗಿದರೆ ಬರುತ್ತಾನ? ಬಂದೇ ಬರುತ್ತಾನೆ. ಧೈರ್ಯವಾಗಿ ಕೂಗು. ಎಲವೋ ವಾಲಿ, ಭ್ರಾತೃದ್ರೋಹಿ. ಹೆದರಬೇಡ, ಧೈರ್ಯವಾಗಿ ಕರಿ. ಯುದ್ಧಕ್ಕೆ ಬಾರೋ. ಎಲವೋ ವಾಲಿ, ಭ್ರಾತೃದ್ರೋಹಿ, ಯುದ್ಧಕ್ಕೆ ಬಾರೋ. ಯಾಕೆ ಎದುರುತ್ತೀಯ? ಧೈರ್ಯವಾಗಿ ಯುದ್ಧಕ್ಕೆ ಕರೆ. ವಾಲಿ ಯುದ್ಧಕ್ಕೆ ಬಾರೋ. ಯಾರು? ಹೆದರಬೇಡ. ಈ ಅಮಿತ ಪರಾಕ್ರಮಶಾಲಿ ಧೈರ್ಯವಾಗಿ ಯುದ್ಧ ಮಾಡು. ವಾಲಿಯನ್ನು ಯುದ್ಧಕ್ಕೆ ಪ್ರೇರಿಸುತ್ತಿರುವೇನೋ? ಯಾವ ಯುದ್ಧವನ್ನು ಮಾಡುವೆ ಸುಗ್ರೀವ? ಗದಾ ಯುದ್ಧವನ್ನು ಮಾಡೋಣ. ಸಿದ್ಧನಾಗೋ. ಸಹೋದರನೆಂಬ ಅಭಿಮಾನದಿಂದ ಉಳಿಸಿರ್ಬೇ. ಎಲ್ಲಿಯಾದ್ರೂ ಬದುಕಿಕೋ. ಆಂಜನೇಯ, ಆಂಜನೇಯ. ಒಡೆಯ, ಒಡೆಯ, ಪೆಟ್ಟಾಯಿತೆ. ಪೆಟ್ಟೆ. ಸ್ವಲ್ಪ ಸಮಾಧಾನ. ನನಗೆ ವಾಲಿ ಹೋದನೇನೋ ನೋಡು. ಹೊರಟು ಹೋದನು. ಅಳಬೇಡ, ಧೈರ್ಯವಾಗಿರು. ನಮಗೆ ಸಹಾಯ ಮಾಡಲು ಬಂದಿರುವರಲ್ಲ ಇಲ್ಲಿ, ಇಲ್ಲೇ ಇರುವರು. ಕಳಿಸಿ ಬಿಡು. ಬೇಡ ಬೇಡ, ಕಳಿಸಿ. ಅವರಿಂದ ನಮಗೆ ಒಳ್ಳೆಯದಾಗುವುದು. ಏನು ಒಳ್ಳೆಯದಾಗೋದು? ಕರೆಯಲು ಸ್ವಲ್ಪ ಸಮಾಧಾನ. ಸ್ವಾಮಿ, ಇದೇನು ಹೀಗೆ ಮಾಡಿದ್ದೀರಿ? ಮಾರುತಿ, ಅವರ ಈರುವರ ಮುಖ ಒಂದೇ ಆದ್ದರಿಂದ ಬಾಣ ಪ್ರಯೋಗ ಮಾಡೋದಾಗಲಿಲ್ಲ. ಲಕ್ಷ್ಮಣ, ಈ ಮಾಲೆಯನ್ನ ಸುಗ್ರೀವನ ಕೊರಳಿಗೆ ಧರಿಸು. ಹಾಗೆ ಆಗಲಿ ಅಣ್ಣ. ಸುಗ್ರೀವರಾಜ, ಈಗ ಧೈರ್ಯವಾಗಿ ವಾಲಿಯನ್ನು ಕರೆದು ಯುದ್ಧ ಮಾಡು. ಆಗಲಿ ಪ್ರಭು. ಒಡೆಯ, ಈಗ ಮಾಲೆಯನ್ನು ಧರಿಸಿದ ಮೇಲೆ ನಿನ್ನ ಚೈತನ್ಯವು ಹೇಗಿರುವುದು? ಆಂಜನೇಯ, ಈ ಮಾಲೆಯನ್ನು ಧರಿಸಿದ ಕೂಡಲೇ
ಏನೋ ಒಂದು ರೀತಿ ಹುಮ್ಮಸ್ಸು, ಉತ್ಸಾಹ. ಈಗ ವಾಲಿಯನ್ನು ಧೈರ್ಯವಾಗಿ ಯುದ್ಧಕ್ಕೆ ಕರೆ, ಹೆದರಬೇಡ. ವಾಲಿ ಏಕೆ? ನೀನೇ ಬಾ. ಓಹೋ, ನಾನು ಬೇಡ, ಆ ವಾಲಿಯನ್ನು ಎಲವೋ ವಾಲಿ, ರಾತ್ರದ್ರೋಹಿ, ಈ ಸಾರಿ ಹೊಸ ಸುಗ್ರೀವನ ಬಂದಿರುವನು. ಪ್ರಭು, ಬಾರೋ ಯುದ್ಧಕ್ಕೆ. ಇದೀಗ ತಾನೇ ನನ್ನಿಂದ ಪೆಟ್ಟುಗಳನ್ನು ತಿನ್ನಲಾಗಿದೆ. ಅಂಗಲಾಚಿ ಬೇಡಿಕೊಳ್ಳುತ್ತಿದ್ದ ಈ ನನ್ನ ಸಹೋದರನು ಪುನಃ ನನ್ನನ್ನು ಯುದ್ಧಕ್ಕೆ ಪ್ರಚೋದಿಸುತ್ತಿರುವನೆಂದರೆ ಈತನಿಗಾರೋ ಬೆಂಬಲಿಗರ ಸಹಾಯವಿರಲೇಬೇಕು. ಇರಲಿ, ಮೊದಲು ಇವನನ್ನು ಯಮನಾಲಯ ಕಳಿಸಿ ನಂತರ ಅವರನ್ನು ವಿಚಾರಿಸುವನು. ಹೇಳಿ ಸುಗ್ರೀವ, ಆ ನಿನ್ನ ಬೆಂಬಲಿಗರಿಗೆ ಈ ಅಮಿತ ಪರಾಕ್ರಮಶಾಲಿ ವಾಲಿಯ ಪರಾಕ್ರಮದ ಅರಿವನ್ನು ಮೂಡಿಸಿರುವೆಯೇನೋ? ನಾನೇ ಶೂರನೆಂದು ಹೇಗೆ ಹೇಳಿಕೊಳ್ಳುವೆ? ಈ ಸಾರಿ ನೀನು ಪ್ರಾಣದಿಂದ ಇಂದ್ರಕಲಾರೆ. ಗದೆ, ಯಾವ ಯುದ್ಧವನ್ನು ಮಾಡುವೆ? ಮಲ್ಲ ಯುದ್ಧವನ್ನು ಮಾಡೋಣ. ಸಿದ್ಧನಾಗೋ. ಸಿದ್ಧನಾಗೋ ಪ್ರಭು. ಬಾಣವು ತೂರಿ ಬಿಟ್ಟಿತ್ತಲ್ಲಪ್ಪೋ. ಮೋಸ. ಯಾರು ಮರೆಯಲ್ಲಿ ನಿಂತು ನನ್ನ ಬೆನ್ನ ಹಿಂದಿನಿಂದ ನನ್ನ ಮೇಲೆ ಬಾಣ ಪ್ರಯೋಗ ಮಾಡಿದವರು ನೀವಾರು? ನೀವು ನಿಜವಾಗಿಯೂ ವೀರರಾಗಿದ್ದರೆ, ಶೂರರಾಗಿದ್ದರೆ ಬನ್ನಿ ನನ್ನ ಮುಂದೆ. ವಾಲಿ, ಅಯೋಧ್ಯಾಧಿಪತಿಯಾದ ದಶರಥನ ಸುಪುತ್ರ ಶ್ರೀರಾಮಚಂದ್ರನೆಂತ. ದಶರಥ ಪುತ್ರ ಶ್ರೀರಾಮ. ಪ್ರಭು, ಈ ರೀತಿ ಮರೆಯಲ್ಲಿ ನಿಂತು ನನ್ನ ಮೇಲೆ ಬೆನ್ನ ಹಿಂದಿನಿಂದ ಬಾಣ ಪ್ರಯೋಗ ಮಾಡಲು ನಾನು ನಿನಗೆ ಮಾಡಿದ ಅಪರಾಧವಾದರೂ ಏನು? ನೀನು ನಿನ್ನ ತಮ್ಮನ ಪತ್ನಿಯನ್ನು ಅಪಹರಿಸಿದ್ದು ಅಪರಾಧವಲ್ಲವೇ? ಆದ್ದರಿಂದ ನಿನ್ನ ಮುಖಾವಲೋಕನ ನೋಡಬಾರದೆಂದು ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಬೇಕಾಯಿತು. ಪ್ರಭು, ಈ ನನ್ನ ಸಹೋದರರಿಗೂ ನಿಮಗೂ ಸಖ್ಯವಾದದ್ದಾದರೂ ಹೇಗೆ? ಯಾವ ಕಾರಣಕ್ಕಾಗಿ? ದುರುಳನಾದ ರಾವಣನು ನನ್ನ ಪತ್ನಿಯನ್ನು ಸಹ ಅಪಹರಿಸಿರುವನು. ಸೀತಾನ್ವೇಷಣೆ ಕಾರ್ಯದಲ್ಲಿ ಸುಗ್ರೀವರಾಜನು ಸಹಾಯಕನಾಗುವನು. ಈ ವಿಚಾರವನ್ನು ತಿಳಿಸಿದ್ದರೆ ಆ ರಾವಣನು ಕ್ಷಣ ಮಾತ್ರದಲ್ಲಿ ಈ ನನ್ನ ಲಾಂಗೋಲದಿಂದ ಇಂಗಟ್ಟು ಮುಂಗಟ್ಟು ಕಟ್ಟಿ ಈ ನಿನ್ನ ಪಾದದ ಮೇಲೆ ಕೆಡವುತ್ತಿದ್ದಲ್ಲ ಪ್ರಭು. ಈ ಕಾರ್ಯವು ನನ್ನ ಸಹೋದರನ ಸಾಧ್ಯವಾಗುವುದೇ? ವಾಲಿ, ಈಗಲೂ ನಿನಗೆ ಬದುಕಬೇಕೆಂಬ ಇಚ್ಛೆ ಇದ್ದರೆ ಹೇಳು, ನನ್ನ ಬಾಣವನ್ನು ಉಪಸಂಹಾರ ಮಾಡಿಕೊಳ್ಳುತ್ತೇನೆ. ಬೇಡ ಪ್ರಭು, ನನಗೆ ನನ್ನ ತಪ್ಪಿನ ಅರಿವಾಗಿರುವುದು. ನನ್ನ ಸಹೋದರ ಪತ್ನಿಯನ್ನು ನಾನು ತಂದು ನನ್ನ ವಶದಲ್ಲಿಟ್ಟುಕೊಂಡಿದ್ದೇನೆ ವಿನಃ ಅನ್ಯತಾ ಭಾವಿಸಬಾರದು. ಆದ್ದರಿಂದ ಆ ಪಾಪಕ್ಕೆ ನನಗೆ ತಕ್ಕ ಪ್ರಾಯಶ್ಚಿತ್ತವಾಗಿರುವುದು. ಸಹೋದರ ಸುಗ್ರೀವ, ಸಮೀಪಕ್ಕೆ ಬಾ. ಸೀತಾನ್ವೇಷಣ ಕಾರ್ಯದಲ್ಲಿ ಶ್ರೀರಾಮಚಂದ್ರ ಪ್ರಭುವಿಗೆ ಸಹಾಯಕನಾಗು. ಪ್ರಭು, ನಿನ್ನಲ್ಲಿ ನನ್ನದೊಂದು ನಿಬಂಧನೆ. ಏನದು ವಾಲಿ ರಾಜೇಂದ್ರ? ನನ್ನ ಪತ್ನಿಯನ್ನು, ನನ್ನ ಸುಕುಮಾರನಾದ ಅಂಗದನ್ನು ಕಾಪಾಡುವ ಭಾರವು ನಿಮ್ಮದಾಗಿರುವುದು. ಆಗಲಿ. ಹಾ
ಜನಕ ನನ್ನನ್ನು ಬಿಟ್ಟು ಪರಲೋಕವಾಸಿಯಾದೆಯ ತಂದೆ. ಪ್ರಭು ಶ್ರೀರಾಮಸ್ವಾಮಿ, ನನ್ನ ತಂದೆಗೆ ಈಗಾಗಲೂ ಕಾರಣವೇನು ಸ್ವಾಮಿ? ಅಂಗದ ಕುಮಾರ, ಚಿಂತಿಸಬೇಡ. ನಿನ್ನ ತಂದೆಯು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವನ್ನು ಪಡೆದಿರುವನು. ಲಕ್ಷ್ಮಣ, ಅಣ್ಣ, ನೀನೀಗಲೇ ಕಿಸ್ಕಿಯ ತಿರುಗಿ ಸುಗ್ರೀವರಾಜ ನಿಮ್ಮ ಅಣ್ಣನ ಅಂತ್ಯಕ್ರಿಯೆಯನ್ನು ನಡೆಸು. ನೀನೀಗಲೇ ಹೋಗಿ ಅಂತ್ಯಕ್ರಿಯೆಯನ್ನು ಮುಗಿಸಿದ ನಂತರ ಸುಗ್ರೀವರಾಜನಿಗೆ ಕಿಸ್ಕಿಂದ ಪಟ್ಟಾಭಿಷೇಕವನ್ನು, ಅಂಗದ ರಾಜನಿಗೆ ರಾಜ್ಯಾಭಿಷೇಕವನ್ನು ಮಾಡಿ ಶೀಘ್ರವಾಗಿ ಹಿಂದಿರಿಸು. ನಂತರ ಸಿದ್ಧಾನ್ವೇಷಣೆ ಕರೆದೊಡ್ಡು. ಹಾಗೆ ಆಗಲಿ ಅಣ್ಣ. ಆಗಲಿ ಪ್ರಭು. ಎಲ್ಲರಿಗೂ ಮಂಗಳವಾಗಲಿ. ಸೊಗಸುಗಾತಿಯ ಅಗಲಿರಲಾರೆ, ಸೊಗಸುಗಾತಿಯ ಅಗಲಿರಲಾರೆ, ಅಗರಣವಾಯಿತು ಜೀವನ. ಜಾನಕಿ, ಅಗರಣವಾಯಿತು ಜೀವನ, ಎಲ್ಲಿ ಪೋದೆಯ ನೀಲವೇಡೆ, ಎಲ್ಲಿ ಪೋದೆಯ ನೀಲವೇಡೆ, ರುಚಿದ ಪಾಡಿ ಬಾಕಲ. ಸುರುಚಿರವಾಣಿ ಬಾ ಬಾ ಕಲ್ಯಾಣಿ, ಸುರುಚಿರವಾಣಿ ಬಾ ಕಲ್ಯಾಣಿ, ದೀನನಾದೆ ದಯ ತೋರು ಕಾಣೆ, ಮನಸ್ಸು ಮನಸ್ಸು ಜೀವನಿತೆ ಸೀತೆ ಸೀತಾ 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 ಜಾನಕಿ ಜಾನಕಿ, ಎಲ್ಲಿರುವೆ ಮನೋಹರೇ? ಪ್ರಾಣನಾಯಕಿ ಕರೆಬನೆ ರಮಣಿ, ಪ್ರಾಣನಾಯಕಿ ಕರೆಬನೆ ರಮಣಿ, ಕಮಲ ಗಲ್ಲಿನಿ ಪಾರೆ ತರುಣಿ, ಕಮಲ ಗಲ್ಲಿನಿ ಬಾರೆ ತರುಣಿ, ಪಲ್ಲವಾಧರೆ ಸೌಖ್ಯ ಸಾರೆ, ಪಲ್ಲವಾದರೆ ಸೌಖ್ಯ ಸಾರೆ, ಮುದವನು ಬೀರೆ ಸಾರೆ, ಮುದವನು ಬೀರೆ ಸಾರೆ, ಮುದವನು ಬೀರೆ ತಾರೆ,
ಮುದವನು ಬೀರೆ ದಿವ್ಯಾಚಾರೇ ದಿನನ್ನಾದೆ ದಯ ತೋರು ಕಾತೆ ಮನಸ್ಸಿನ ಮಾತೆ ಮನಸ್ಸಿನ ಮಾತೆ ಶಿವನೀತೆ ಸೀತೆ ಸೀತಾ ಸೀತಾ ಜಾನಕಿ ಜಾನಕಿ ಎಲ್ಲಿರುವೆ ಹೇಗಿರುವೆ ಎಷ್ಟು ಹುಡುಕಿದ್ರು ಸುಳಿವೇ ಸಿಕ್ಕಲಿಲ್ಲವಲ್ಲ ಯಾರಾದರೂ ನಿನ್ನ ಅಪಹರಿಸಿಕೊಂಡು ಹೋಗುವಾಗ ಜಾರಿ ಬಿದ್ದು ಪ್ರಾಣ ಹತ್ಯೆ ಮಾಡಿಕೊಂಡೆಯೋ ಅಥವಾ ಅಪಮಾನವನ್ನು ತಾಳಲಾರದೆ ಪ್ರಾಣ ತ್ಯಾಗ ಮಾಡಿಕೊಂಡೆಯೋ ಏನು ಮಾಡಲಿ ಲಕ್ಷ್ಮಣ ಅಣ್ಣ ವಾಲಿಯ ವಧೆಯಾಗಿ ವರ್ಷಕಾಲವಾದರೂ ಸುಗ್ರೀವರಾಜನು ಇನ್ನೂ ಬಾರಲೇ ಇಲ್ವಲ್ಲ ಏನು ಮಾಡಲಿ ಹೋಗಿ ಎಚ್ಚರಿಸುವೆಯಾ ಹಾಗೆ ಆಗಲಿ ಅಣ್ಣ. ಅನುಜಾತ ವಿಕಸಿತ ವನಜಾತ ಲೋಚನ ಅನುಜಾತ ವಿಕಸಿತ ವನಜಾತ ಲೋಚನ ಇನ ಜಾತ ನಡೆಗೈದು ಮನದಿಚ್ಛೆಯನ್ನು ಬೇಳೆ ಇನ ಜಾತ ನಡೆಗೈದು ಮನದಿಚ್ಛೆಯನ್ನು ಬೇಳೆ ಅನುಜಾತ ಪುನಃ ಪೂರಿತ ಆನಿತನ ಕೇಳು ಅನುಜಾತ ಪುನಃ ಪೂರಿತ ಜನಕ ಜಾತೆಯ ಕಾಣಲ್ ಅನುಕೂಲಂಗಳ ಮಾಡಲ್ ಜನಕ ಜಾತೆಯ ಕಾಣಲ್ ಅನುಕೂಲಂಗಳ ಮಾಡೆ ಅನುವೆಂಸುಗ್ರೀವನಿಗೆ ಅನುಮಾನಿಸದೆ ಬೇಳೆ ಅನುವೆಂಸುಗ್ರೀವನಿಗೆ ಅನುಮಾನಿಸದೆ ಬೇಳೆ ಅನುಜಾತ ಪುನಃ ಪೂರಿತ ಆನಿತನ ಕೇಳು ಅನುಜಾತ ಪುನಃ ಪೂರಿತ ಲಕ್ಷ್ಮಣ ಅಣ್ಣ ಅಲ್ಲಿ ಸುಗ್ರೀವನ ಹತ್ತಿ ಹೋಗಿ ಸುಗ್ರೀವನನ್ನು ಎಚ್ಚರಿಸಿ ಅಲ್ಲಿ ಯಾವುದೇ ಅನಾಹುತ ನಡೆದಂತೆ ಜಾಗೃತಿಯಾಗಿ ಬಾರಪ್ಪ. ಹಾಗೆ ಆಗಲಿ ಅಣ್ಣ. ಕಂಡು ನಿಜವನ್ನು ತಿಳಿದು ಪಂಡು ತನವನ್ನು ಹೊರಿಸಿ ಗಂಡ ಕಿರಣದ ಕಂಡು ನಿಜವನ್ನು ತಿಳಿದು ಪಂಡು ತನವನ್ನು ಹೊರಿಸಿ ಖಂಡಿತವನದಿ ಗರ್ಭ ಪದದ